ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಬಹುತೇಕ ವೀಕ್ಷಕರು ಇಷ್ಟಪಡುವಂತಹ ಸ್ಪರ್ಧಿ ಅಂದ್ರೆ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿಯನ್ನ ಇಷ್ಟೊಂದು ಪ್ರಮಾಣದಲ್ಲಿ ಜನ ಇಷ್ಟಪಡೋದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ಶೆಟ್ಟಿ ಅವರ ವ್ಯಕ್ತಿತ್ವ. ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಮುಂಚೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾವ ರೀತಿ ಇದ್ರೋ ರಕ್ಷಿತಾ ಶೆಟ್ಟಿ, ಅದೇ ರೀತಿ ಬಿಗ್ ಬಾಸ್ ಮನೆಯ ಒಳಗೂ ಕೂಡ ಕಾಣಿಸ್ಕೊಳ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಮುಖವಾಡ ಹಾಕದೆ, ಯಾವುದೇ ರೀತಿಯಾದಂತಹ ಡ್ರಾಮಾ ಮಾಡದೆ ತನ್ನ ಆಟವನ್ನ ತಾನು ಆಡ್ತಾ ಇರುವಂತಹ ರಕ್ಷಿತಾ ಶೆಟ್ಟಿ ಬಹುತೇಕರಿಗೆ ಇಷ್ಟ ಆಗ್ತಾರೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕೆಲವೊಂದು ಸ್ಪರ್ಧಿಗಳು ಕೆಲವು ವಿಚಾರದಲ್ಲಿ ಮಾತ್ರ ಗಮನ ಸೆಳೆದ್ರೆ, ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಗಮನ ಸೆಳೀತಾ ಇದ್ದಾರೆ. ಕೇವಲ ಒಂದು ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಸೀಮಿತ ಆಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಗಮನ ಸೆಳೀತಾ ಇದ್ದಾರೆ. ಅತ್ತ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಹೋದ್ರೆ ಅಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಮುಂಚೂಣಿಯಲ್ಲಿರ್ತಾರೆ. ಇನ್ನು ಬೇರೆ ವಿಚಾರ ಅಂದ್ರೆ ಬೇರೆ ಕೆಲಸಕ್ಕೆ ಬಂದಾಗ್ಲೂ ಕೂಡ ರಕ್ಷಿತಾ ಅಷ್ಟೇ ಖುಷಿಯಿಂದ ಮಾಡ್ತಾರೆ. ಇನ್ನು ಅತ್ತ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಕ್ವೀನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕು ಅಂತ ಬಹುದಿನದಿಂದ ಅವರ ಅಭಿಮಾನಿಗಳು ಬಯಸ್ತಾ ಇದ್ರು, ಅವರನ್ನ ಇಷ್ಟಪಡ್ತಾ ಇದ್ದಂತಹ ವೀಕ್ಷಕರು ಬಯಸ್ತಾ ಇದ್ರು. ಕೊನೆಗೂ ಆ ಒಂದು ಆಸೆ ಈಡೇರಿದೆ. ಕಿಚ್ಚನ ಚಪ್ಪಾಳೆಯನ್ನ ರಕ್ಷಿತಾ ಶೆಟ್ಟಿ ಅವರು ಗಳಿಸಿದ್ದಾರೆ. ಇದಾದ ನಂತರ ಎಲ್ಲರೂ ಕೂಡ ಬಯಸ್ತಾ ಇದ್ದಿದ್ದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ಬೇಕು ರಕ್ಷಿತಾ ಶೆಟ್ಟಿ ಅಂತ. ಆದ್ರೆ ದುರಾದೃಷ್ಟ, ಎಲ್ಲವೂ ಕೂಡ ಚೆನ್ನಾಗಿದ್ರು ಕೂಡ ಈ ಬಾರಿ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗುವಂತ ಒಂದು ಅವಕಾಶ ಕೈತಪ್ಪಿ ಹೋಗಿದೆ. ಆದ್ರೆ ಇಲ್ಲಿ ರಕ್ಷಿತಾ ಮಾಡಿದ ಎಡವಟ್ಟಿನಿಂದ ಈ ಒಂದು ಅವಕಾಶ ಮಿಸ್ ಆಗಿಲ್ಲ. ಬದಲಾಗಿ ತನ್ನದಲ್ಲದ ತಪ್ಪಿಗೆ ರಕ್ಷಿತಾ ಶೆಟ್ಟಿ ಈ ಬಾರಿಯೂ ಕೂಡ ಕ್ಯಾಪ್ಟನ್ ಆಗುವಂತಹ ಅವಕಾಶವನ್ನ ಕಳ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಯಾವ ರೀತಿ ಆಟವನ್ನ ಆಡಿದ್ರು ಮಾಳು ಹಾಗೂ ರಕ್ಷಿತಾ ಜೋಡಿ ಎಷ್ಟರ ಮಟ್ಟಿಗೆ ತಮ್ಮ ಎಫರ್ಟ್ ಅನ್ನ ಹಾಕಿದ್ರು ಅಂತ. ಬಾಲ್ ಟಾಸ್ಕ್ ನಲ್ಲಿ ಅದ್ಭುತವಾಗಿ ಮಾಳು ಹಾಗೆ ರಕ್ಷಿತಾ ಆಟ ಆಡ್ತಾರೆ. ಈ ಸಂದರ್ಭದಲ್ಲಿ ಧ್ರುವಂತ್ ಯಾವ ರೀತಿ ನಡ್ಕೊಂಡ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಸಾಕಷ್ಟು ಡಿಸ್ಟರ್ಬ್ ಮಾಡ್ತಾರೆ, ರಕ್ಷಿತಾ ಶೆಟ್ಟಿ ಕೋಪಗೊಳ್ತಾರೆ. ರಕ್ಷಿತಾ ಶೆಟ್ಟಿ ಅವರನ್ನ ನೋಡಿದಂತಹ ಸಾಕಷ್ಟು ಜನ ಯಾಕೆ ಈ ರೀತಿ ಆಡ್ತಾರೆ ಅಂತ ಪ್ರೋಮೋ ನೋಡಿ ಹೇಳ್ಕೊಂಡಿದ್ರು. ಆದ್ರೆ ಎಪಿಸೋಡ್ ನೋಡಿದ ಬಳಿಕ ಗೊತ್ತಾಯ್ತು ರಕ್ಷಿತಾ ಶೆಟ್ಟಿ ಅವರಿಗೆ ಎಷ್ಟರ ಮಟ್ಟಿಗೆ ಇರಿಟೇಟ್ ಮಾಡಿದ್ರು ಧ್ರುವಂತ್, ಆ ಕಾರಣಕ್ಕೆ ರಕ್ಷಿತಾ ಆ ರೀತಿ ಕೋಪಗೊಳ್ತಾರೆ ಅಂತ. ಇನ್ನು ರಿಂಗ್ ಟಾಸ್ಕ್ಗೆ ಬರೋಣ. ಈ ರಿಂಗ್ ಟಾಸ್ಕ್ ನಲ್ಲಿ ತನ್ನದಲ್ಲದ ತಪ್ಪಿಗೆ ಚೆನ್ನಾಗಿ ಆಡೋದಕ್ಕೆ ರಕ್ಷಿತಾ ಅವರಿಗೆ ಆಗ್ಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅವರ ಹೈಟ್ ಸಮಸ್ಯೆ. ಹೈಟ್ ಕಡಿಮೆ ಇದ್ದಿದ್ರಿಂದ ಅವರಿಗೆ ರಿಂಗ್ ಗಳನ್ನ ಕ್ಯಾಚ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಜೊತೆಗೆ ಅಲ್ಲಿ ರಿಂಗ್ ಅನ್ನ ಎಸಿತಾ ಇದ್ದಂತಹ ಧ್ರುವಂತ್ ಎಷ್ಟರ ಮಟ್ಟಿಗೆ ತಮ್ಮ ನೀಚ ಬುದ್ಧಿಯನ್ನ ತೋರಿಸಿದ್ರು ಅಂದ್ರೆ, ರಕ್ಷಿತಾ ಕಡೆಗೆ ರಿಂಗ್ ಅನ್ನ ಎಸೆಯೋದಿಲ್ಲ, ಬದಲಾಗಿ ರಘು ಹಾಗೂ ಅಶ್ವಿನಿ ಅವರಿಗೆ ರಿಂಗ್ ಅನ್ನ ಎಸಿತಾರೆ. ಜೊತೆಗೆ ಕಣ್ಣು ಮುಚ್ಚಿದಂತೆ ಡ್ರಾಮಾ ಮಾಡಿ ರಕ್ಷಿತಾಗೆ ಮೋಸ ಮಾಡುವ ರೀತಿ ವರ್ತಿಸ್ತಾರೆ. ಹೀಗಾಗಿ ಅಲ್ಲೂ ಕೂಡ ರಕ್ಷಿತಾ ಅವರು ಚೆನ್ನಾಗಿ ಆಟ ಆಡೋದಕ್ಕೆ ಆಗ್ಲಿಲ್ಲ. ಅಲ್ಲಿ ಅವ್ರದ್ದು ತಪ್ಪಿಲ್ಲ ಅಂದ್ರೂ ಕೂಡ ಅವರಿಗೆ ಅಲ್ಲಿ ಒಳ್ಳೆಯ ಅವಕಾಶ ಸಿಗ್ಲಿಲ್ಲ. ನೆಕ್ಸ್ಟ್ ಒಗಟು ಟಾಸ್ಕ್. ಆ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಅವರಿಗೆ ಭಾಷೆ ಸಮಸ್ಯೆ ಆಗತ್ತೆ. ರಕ್ಷಿತಾ ಅವರಿಗೆ ಕನ್ನಡ ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಈ ಒಂದು ಟಾಸ್ಕ್ ನ ಸಂದರ್ಭದಲ್ಲಿ ಒಗಟನ್ನ ಬಿಡಿಸೋದು ಅವರಿಗೆ ಕಷ್ಟ ಆಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಹಾಗಾಗಿ ಇಲ್ಲೂ ಕೂಡ ಅವರು ಸೋಲ್ತಾರೆ. ಬೇರೆ ಟಾಸ್ಕ್ ಗಳಲ್ಲಿ ಅತ್ಯದ್ಭುತ ಪ್ರದರ್ಶನ ತೋರಿಸಿದ್ರು ಕೂಡ ಈ ಎರಡು ಟಾಸ್ಕ್ ಗಳಲ್ಲಿ ಅವರಿಗೆ ಆಟ ಆಡೋದಕ್ಕೆ ಆಗಲ್ಲ. ಅದು ಅವರ ತಪ್ಪಿನಿಂದ ಅಲ್ಲ, ಬದಲಾಗಿ ಅಲ್ಲಿದ್ದಂತಹ ಬೇರೆ ಸಮಸ್ಯೆಯಿಂದಾಗಿ ಅವರು ಆಟ ಆಡೋದಕ್ಕೆ ಆಗೋದಿಲ್ಲ. ಈ ಬಾರಿ ಕೂಡ ಕ್ಯಾಪ್ಟನ್ ಆಗುವಂತಹ ಅವಕಾಶವನ್ನ ಕಳ್ಕೊಳ್ತಾರೆ ರಕ್ಷಿತಾ ಶೆಟ್ಟಿ. ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಆದ್ರೆ ಅವರ ವೀಕ್ಷಕರು ಏನಿದ್ದಾರೆ ಅವ್ರು ತುಂಬಾನೇ ಖುಷಿಯಾಗಿದ್ದಾರೆ. ರಕ್ಷಿತಾ ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ದಾರೆ, ಯಾವ ರೀತಿ ಆಟ ಆಡಿದ್ದಾರೆ ಅಂತ. ಆಕೆಗೆ ಒಳ್ಳೆಯ ಅವಕಾಶ ಸಿಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಕ್ಷಿತಾ ಶೆಟ್ಟಿ ಚೆನ್ನಾಗಿ ಆಡ್ತಾ ಇದ್ರೆ, ಮತ್ತೊಂದು ಕಡೆ ಗಿಲ್ಲಿ ಅವರು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾರೆ, ಆಕೆಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಯಾವ ರೀತಿ ಆಟ ಆಡಿದ್ರು, ಎಷ್ಟು ಪಾಯಿಂಟ್ಸ್ ಪಡ್ಕೊಂಡ್ರು ನಿಮ್ಗೆಲ್ಲ ಗೊತ್ತೇ ಇದೆ. ಇದೀಗ ರಕ್ಷಿತಾ ಅವರಿಗೆ ಕ್ಯಾಪ್ಟನ್ ಆಗುವಂತ ಅವಕಾಶ ತಪ್ಪಿದ್ದಕ್ಕೆ ಅವರ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡಿದ್ದಾರೆ.
ರಕ್ಷಿತಾ ಅವರಿಗೆ ಎಲ್ಲವೂ ಕೂಡ ಸರಿಯಾಗಿ ಇರ್ತಾ ಇದ್ರೆ ಪಾಪ ಆಕೆ ಕ್ಯಾಪ್ಟನ್ ಆಗ್ತಾ ಇದ್ರು. ಇಬ್ರು ಕೂಡ ತುಂಬಾ ಅದ್ಭುತವಾಗಿ ಆಡಿದ್ರು, ಮಾಳು ಹಾಗೆ ರಕ್ಷಿತಾ. ಆದ್ರೆ ತನ್ನದಲ್ಲದ ತಪ್ಪಿಗೆ ಆಕೆಯಲ್ಲಿ ಅವಕಾಶವನ್ನ ಕಳ್ಕೊಳ್ಬೇಕಾಯ್ತು ಅಂತ. ಇನ್ನು ಸ್ಪಂದನ ಹಾಗೇನೆ ಅಭಿ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಆದ್ರೆ ಸ್ಪಂದನ ತನ್ನ ಎಫರ್ಟ್ ಇಂದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿಲ್ಲ. ಬದಲಾಗಿ ಚೈತ್ರ ಅವರ ಬದಲಿಗೆ ಆಟ ಆಡಿದ್ರಿಂದ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ. ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ನ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಆಡ್ತಾರೆ ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ. ಹಾಗಿದ್ರೂ ಕೂಡ ಸ್ಪಂದನ ತಾನೇ ಆಡಿ ವಿನ್ ಆಗಿದ್ದೀನಿ ಅನ್ನೋ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಬಿಲ್ಡಪ್ ಕೊಡ್ತಾ ಇರೋದು ವೀಕ್ಷಕರಿಗೆ ಒಂಥರ ಕೋಪವನ್ನ ಉಂಟು ಮಾಡಿದೆ. ಆಕೆ ಏನೂ ಕೂಡ ಆಟ ಆಡ್ತಾ ಇಲ್ಲ, ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ನೋಡಿ, ಯಾವುದೇ ರೀತಿಯಾದಂತಹ ಪ್ರಯತ್ನ ಮಾಡದೇ ಇದ್ರೂ ಕೂಡ ಆಕೆ ಅದೃಷ್ಟ ಚೆನ್ನಾಗಿತ್ತು, ಆಕೆ ಕ್ಯಾಪ್ಟನ್ ಆಗಿದ್ದಾರೆ. ಆದರೆ ಎಲ್ಲ ಪ್ರಯತ್ನಗಳನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಆಟ ಆಡಿದ್ರೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಯಾಪ್ಟನ್ ಆಗೋದಕ್ಕೆ ಆಗಿಲ್ಲ. ಅದೃಷ್ಟ ಅವರಿಗೆ ಕೈ ಕೊಡ್ತು. ಅಷ್ಟೆಲ್ಲ ಎಫರ್ಟ್ ಹಾಕಿ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂಥ ರಕ್ಷಿತಾ ಶೆಟ್ಟಿಗೆ ಈ ರೀತಿ ಆಗಬಾರ್ದಿತ್ತು. ಬಿಗ್ ಬಾಸ್ ಸೀಸನ್ ಮುಗಿಯೋದ್ರೊಳಗೆ ಒಂದು ಬಾರಿ ಆದರೂ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಬೇಕು ಅಂತ ಸಾಕಷ್ಟು ಜನ ಆಕೆಗೆ ವಿಶ್ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಇಂಥದ್ದೊಂದು ಸುವರ್ಣ ಅವಕಾಶ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಗತ್ತಾ ಅಂತ.